ಏ ನೀನು ಸುಮ್ಮನೆ ಇರಪ್ಪಾಜಿ. ಬ್ಲಾಕಲ್ಲಿ ತಗೊಂಡೆ ನೀನು. ಹ್ಞೂ ಇಷ್ಟು ದಿನ ಆದಮೇಲೆ ಟಿಕೆಟ್ ಸಿಕ್ಕೈತೆ, ಖುಷಿ ಆಗ್ತೈತಾ ಡಿ ಬಾಸ್ ನೋಡಿ? ಓಕೆ, ಏನು ಅನಿಸ್ತಾ ಇದೆ ಅಪ್ಪಾಜಿ? ಹೌದಾ? ಹಾಂ, ಓಕೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ? ಓಕೆ, ನೀವು ಡಬಲ್ ಶೇಡಲ್ಲಿ ಕಾಣಿಸ್ತಾರೆ ಬಾಸು, ಏನು ಅನಿಸುತ್ತೆ? ಓಕೆ, ಹೌದು ಬಾ. ಓಕೆ, ನೀನು ಇಟ್ಕೊ. ಹಾಂ, ನಾಚಿಕೆ ಮಾಡಪ್ಪಾಜಿ. ಚಾಮರಾಜ್ ಮೈ ಕೊಡು. ಓಕೆ, ಹೇಳಿ ಚಿನ್ನ, ಎಷ್ಟು ಎಣ್ಣೆ ಶಾಲೆ ನೋಡ್ತಾ ಇದೆಯಾ? ತುಂಬ ಇಷ್ಟ ಆಯ್ತು ಸೀನ್. ಏನು ಇಷ್ಟ ಆಯಿತು ಸಿನ್ನ? ಹಾಂ, ಓಕೆ. ಏನು ಮೆಸೇಜ್ ಹೇಳಕ್ಕೆ ಹೊರಟಿದ್ದಾರೆ? ರೈತರ ಬಗ್ಗೆ ಚೆನ್ನಾಗಿದೆ ಬ್ರೋ. ಆಮೇಲೆ ಪ್ರಾಣಿಗಳನ್ನ ಕೊಲೆ ಮಾಡಿ ಹಬ್ಬ ಮಾಡಬಾರ್ದು ಅನ್ನೋದೆಲ್ಲ ಚೆನ್ನಾಗಿದೆ. ಓಕೆ, ಸೊ ಇವಾಗ ಡಬಲ್ ಶೇಡಲ್ಲಿ ಕಾಣಿಸ್ತಾರೆ, ಸೊ ಅದ್ರ ಬಗ್ಗೆ ಏನು ನಿನ್ನ ಒಪಿನಿಯನ್ ಏನು? ಹೊಸ ಲುಕ್ ಚೆನ್ನಾಗಿದೆ ಬ್ರೋ, ನೋಡಕ್ಕೆ ಇದೇ ಥರ ಕಂಟೆಂಟ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಫಸ್ಟ್ ಲುಕ್ ನೀವು ನೋಡಿದಾಗ ಏನು ಅನಿಸ್ತು ಅಪ್ಪಾಜಿ? ಫಸ್ಟ್ ಲುಕ್ಕು ಚೆನ್ನಾಗಿ ಕಾಣುತ್ತೆ, ಬಟ್ ಸೆಕೆಂಡ್ ಲುಕ್ ಇತ್ತು ಚೆನ್ನಾಗಿದೆ. ಓಕೆ, ಶ್ರುತಿ ಮೇಡಮ್ ಹೆಂಗೆ ಆಕ್ಟಿಂಗ್ ಮಾಡಿದ್ದಾರೆ? ಚೆನ್ನಾಗಿ ಆಕ್ಟಿಂಗ್ ಮಾಡಿರೋದು, ಒಳ್ಳೆ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಶೂಟಿಂಗ್ ಮಾಡ್ಬೋದು. ಓಕೆ, ಹೀರೋಯಿನ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಡ್ಯಾನ್ಸರ್ ಕೂಡ, ಚೆನ್ನಾಗಿ ಡ್ಯಾನ್ಸ್ ಇದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಕಲೆಕ್ಷನ್ ಆಗ್ತಾ ಇದೆ ಕಾಟೇರ 3 days ಇಂದ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಹೌಸ್ಫುಲ್ಲೇ ಓಕೆ. ಓಕೆ ಸರ್, ಮೂವಿ ನೋಡಿದ್ರಿ, ಏನು ಹೆಂಗೆ ಅನಿಸ್ತು ಸರ್? ಸರ್ ಮಸ್ತಾಗಿದೆ ಮೂವಿ. ಬಾಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ, ಗೌರ್ಮೆಂಟ್ ಕಡೆಯಿಂದ ಏನೇನು ಬರ್ತಾ ಇದೆ, ಯಾರಿಗೆ ಏನೇನು ಸಿಗ್ತಾ ಇಲ್ಲ, ಅದನ್ನ ಕರೆಕ್ಟಾಗಿ ತೋರಿಸಿದ್ದಾರೆ ಬಾಸ್. ಓಕೆ ಸರ್, ಇವಾಗ ಡಬಲ್ ಶೇಡಲ್ಲಿ ಕಾಣಿಸ್ತಾರೆ, ಸೊ ನಿಮ್ಗೆ ಹೆಂಗೆ ಫೀಲ್ ಆಯಿತು ಬಸ್? ಫಸ್ಟ್ ಲುಕ್ ಮಸ್ತಾಗಿತ್ತು, ಸೆಕೆಂಡ್ ಲುಕ್ ಸ್ವಲ್ಪ ವಯಸ್ಸಾದಂಗೆ ಕಾಣ್ರಲ್ಲ. ಓಕೆ, ಈಗ ಫೈಟ್ ಸೀನ್ ಎಲ್ಲ ಸಖತ್ತಾಗಿದೆ. ಏನು ಅನಿಸ್ತು ಫೈಟ್ ಸೀನ್ಗಳು? ಪ್ರತಿಯೊಂದು ಸೀನಲ್ಲೂ ಸರ್ ಮಸ್ತ್ ಮಾತ್ರ. ಓಕೆ, ಈಗ ಕಾಟೇರ ಕಲೆಕ್ಷನ್ ಆಲ್ಮೋಸ್ಟ್ 3 days ಇಂದ ಅಲ್ಲಿ 36 ಕೋಟಿ 45 ಕೋಟಿ ಅಲ್ಲಿವರೆಗೂ ಹೋಗಿದೆ. ಇವತ್ತು ಎಷ್ಟಾಗ್ಬೋದು ಅಂತ ಅನ್ಕೊಂತೀರಾ? ಸಂಡೇ ನ್ಯೂ ಇಯರ್ ಇವತ್ತು ಎಕ್ಸ್ಪೆಕ್ಟ್ ಇಲ್ಲ, ಓಕೆ, ತೀರಿಸ್ಬೋದಾ ಅಂತ? ಎಕ್ಸ್ಪೆಕ್ಟ್. ಸೊ ಏನು ಮೆಸೇಜ್ ಹೇಳಕ್ ಹೊರಟಿದ್ದಾರೆ ಸರ್ ಸರ್ ಮೂವಿಲಿ? ಏನು ಮೆಸೇಜ್ ಹೇಳಕ್ ಹೊರಟಿದ್ದಾರೆ ತರುಣ್ ಸುಧೀರ್? ರೈತರುಗಳಿಗೆ ಸರ್ಕಾರದಿಂದ ಬರೋ ಎಲ್ಲ ಸವಲತ್ತುಗಳನ್ನ ನೀವು ಪಡ್ಕೊಳ್ರಿ, ಎಲ್ಲೋ ಕೇಳ್ರಿ, ರೈತರು ಪರವಾಗಿ ನಿಂತಿದ್ದಾರೆ ಸರ್ ಅಷ್ಟೇ. ಓಕೆ, ಟೋಟಲ್ ಆಗಿ ಡಿ ಬಾಸ್ಗೆ ಏನು ಹೇಳ್ತೀರಾ? ಜೈ ಡಿ ಬಾಸ್. ಓಕೆ, ಥ್ಯಾಂಕ್ ಯು. ಓಕೆ, ಊರು ಕೊಡಗು ಸುಮಾರ್ಪೇಟೆ ಹತ್ರ. ಅವ್ರ ನಮ್ಮ ದರ್ಶನ್ ಡಿ ಬಾಸ್ ಪಕ್ಕ ಫ್ಯಾನು. ಅವ್ರದ್ದು ಬೃಂದಾವನ ಫಿಲಮ್ ಶೂಟಿಂಗ್ ಆದಾಗ ಆನೆಕಡೆ ಹತ್ರ ಅವ್ರು ಬಂದಿದ್ದೆ, ವಿಸಿಟ್ ಮಾಡಿ ಮಾತಾಡಿಸ್ದೆ. ಅವ್ರನ್ನ ಇದುವರೆಗೆ ಯಾವ ಫಿಲಮ್ ಬಿಟ್ಟಿಲ್ಲ, ನೋಡ್ತಾ ಇದ್ದೆ. ಇದು ಕಾಟೇರ 3ನೇ ಸತಿ ನೋಡ್ತಾ ಇರೋದು. ನವರಂಗಲ್ಲ 2 ಸತಿ ನೋಡಿ, ಈಗ 3ನೇ ಸತಿ ಪ್ರಸನ್ನದಲ್ಲಿ. ಸೂಪರ್ ಹಿಟ್ ಆಗಿದೆ ಫಿಲಮು. ಹಾಗೆ ಮತ್ತೆ ಅವರು ಈ ಚಿತ್ರ ಇನ್ನೂ 100 days ಓಡಲಿ ಅಂತ ನಾವು ದೇವ್ರಿಗೆ ಕೇಳ್ಕೊತೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಬಾಸ್.